ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಧಾನ ಪರಿಷತ್ ಚುನಾವಣೆಗೆ ಬಿಗಿ ಬಂದೋಬಸ್ತ್ ವಹಿಸಲಾಗಿದೆ. ವಿಧಾನಸೌಧ ಸುತ್ತ ಮಧ್ಯರಾತ್ರಿ ತನಕ ನಿಷೇಧಾಜ್ಞೆ ಹೇರಲಾಗಿದೆ. ಮೆರವಣಿಗೆ, ಧರಣಿ, ವಿಜಯೋತ್ಸವಕ್ಕೆ ಯಾವುದೇ ರೀತಿಯಾದಂತಹ ಅನುಮತಿ ಇಲ್ಲ. ಶಾಸಕ, ಸಚಿವರು, ಸರ್ಕಾರಿ ಅಧಿಕಾರಿಗಳ ಪ್ರವೇಶ ಅಂದ್ರೆ ಚುನಾವಣೆಯ ಬಳಿಕ ಯಾವ ರೀತಿಯಾದಂತಹ ಸೆಲೆಬ್ರೇಷನ್ಗೂ ಕೂಡ ಅವಕಾಶವನ್ನ ನೀಡಿಲ್ಲ. ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಈ ರೀತಿಯಾಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಸೆಕ್ಷನ್ 144 ಜಾರಿಯಾಗಿದ್ದು ಬೆಳಗ್ಗೆ 7ರಿಂದ ಮಧ್ಯರಾತ್ರಿ ತನಕ ಜಾರಿಯಲ್ಲೇ ಇರುತ್ತೆ. ಚುನಾವಣೆಗೆ ಸಂಬಂಧಪಟ್ಟವರನ್ನ ಬಿಟ್ಟು ಬೇರೆ ಯಾರೂ ಕೂಡ ಅಲ್ಲಿ ಪ್ರವೇಶವನ್ನ ಮಾಡೋದಕ್ಕೆ ಅವಕಾಶ ಇಲ್ಲ. ವಿಧಾನಸೌಧದ ಸುತ್ತ ಯಾವುದೇ ರೀತಿಯಾದಂತಹ ಮೆರವಣಿಗೆಯನ್ನ ಮಾಡೋ ಹಾಗಿಲ್ಲ. ಜೊತೆಗೆ ಪ್ರತಿಭಟನೆಯನ್ನ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲ. ಅನುಮತಿಯನ್ನ ಪಡೆದು ಮುಂದೆ ಹೋಗಬೇಕಾಗತ್ತೆ. ಸಾರ್ವಜನಿಕ ಸಭೆಗೂ ಕೂಡ ಇವತ್ತು ಪರ್ಮಿಷನ್ ಇಲ್ಲ. 4ಕ್ಕಿಂತ ಹೆಚ್ಚು ಜನರು ಗುಂಪುಗೂಡೋದಕ್ಕೆ ನಿಷೇಧವನ್ನ ಹೇರಲಾಗಿದೆ. ವಿಧಾನಸೌಧ ಆವರಣಕ್ಕೆ ಪ್ರವೇಶ ಪಾಸ್ ಹೊಂದಿರೋರಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಅನಧಿಕೃತ ವ್ಯಕ್ತಿಗಳಿಗೆ ವಿಧಾನಸೌಧದ ಆವರಣದ ಪ್ರವೇಶಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶ ಇರೋದಿಲ್ಲ. ಒಟ್ಟಾರೆಯಾಗಿ ವಿಧಾನ ಪರಿಷತ್ ಚುನಾವಣೆ ಇವತ್ತು ನಡೆಯೋದ್ರಿಂದ ಬಿಗಿ ಬಂದೋಬಸ್ತ್ ಒದಗಿಸಲಾಗಿದೆ. ಇನ್ನೊಂದು ಕಡೆ ಅಡ್ಡ ಮತದಾನದ ಭೀತಿಯಲ್ಲಿಯೂ ಕೂಡ ಎಂಎಲ್ಸಿ ಚುನಾವಣೆ ನಡೀತಾ ಇದೆ. 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ನಿಂದ ರಣತಂತ್ರ ರೂಪಿಸಲಾಗಿದೆ. ವಿಶೇಷವಾಗಿ ವಿಧಾನಸಭಾ ಸುತ್ತಮುತ್ತ 1 ಕಿಲೋಮೀಟರ್ ರೇಡಿಯಸ್ನಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಜೊತೆಗೆ ಏನೇನು ಎಂಟ್ರಿ ಪಾಯಿಂಟ್ಸ್ ಇದೆ, ಮೇನ್ ಗೇಟ್ಸ್, ಅಲ್ಲಿ MLAs, MPs, MLCs ಮತ್ತು ವಿಧಾನಸೌಧ ಒಳಗೆ ಗೌರ್ಮೆಂಟ್ ಆಫೀಷಿಯಲ್ಸ್ ಯಾರಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಮಾತ್ರ ಬರಲಿಕ್ಕೆ ಅವಕಾಶ ಇದೆ. ಬೇರೆಯವರಿಗೆ ಯಾರಿಗೆ ಅವಕಾಶ ಇಲ್ಲ. ಯಾಕಂದರೆ ಬೆಳಿಗ್ಗೆ 9 ಗಂಟೆಯಿಂದ ಎಲೆಕ್ಷನ್ ಚಾಲನೆ ಆಗುತ್ತೆ. ಪಾಲಿಟಿಕಲ್ಲಿ ಸುತ್ತಮುತ್ತಲ ಬಂದೋಬಸ್ತ್ ಮಾಡಿಕೊಂಡು ಎಂಟ್ರಿ ರೆಸ್ಟ್ರಿಕ್ಟೆಡ್ ಎಂಟ್ರಿ ಇದೆ. ಯಾರ ಎಲೆಕ್ಷನ್ಗೆ ಸಂಬಂಧಪಟ್ಟ ಯಾರಾದ ಅವ್ರು ಮಾತ್ರ ಅಲ್ಲಿ ಬರಲಿಕ್ಕೆ ಅವಕಾಶ. ಸರ್, ಸೆಲೆಬ್ರೇಷನ್ಸ್ ಯಾಕಂದರೆ ಎಲೆಕ್ಷನ್ ಇದೆ, ವಿನ್ನಿಂಗ್ ಮೂಮೆಂಟ್ಸ್ ಅಲ್ಲಿ ಸೆಲೆಬ್ರೇಷನ್ಸ್ ಅಲ್ಲಿ ಯಾವ ಇರುತ್ತೆ, ಮತ್ತೆ ಯಾರಾದರೂ ಕಾರ್ಯಕರ್ತರು ಅವರು ಬಂದಲ್ಲಿ ಅಲ್ಲ, ಎಲೆಕ್ಷನ್ಸ್ ನಂತರ ಕೂಡ ಯಾಕಂದರೆ 144 ಜಾರಿ ಇರ್ತದೆ. ಸೊ ಆ ಏರಿಯಾದಲ್ಲಿ ಯಾವುದೂ ಸೆಲೆಬ್ರೇಷನ್ಗೆ ಅವಕಾಶ ಇಲ್ಲ. ಅದಕ್ಕೂ ನಾವು ಕಟ್ಟುನಿಟ್ಟಾಗಿ ನಮ್ಮ ಪೊಲೀಸರು ಕೂಡ ಸರ್, ಎಷ್ಟು ಜನ ಭದ್ರತೆ ಮಾಡಿದ್ದಾರೆ ಸರ್? ಅಂದರೆ ಸುತ್ತಮುತ್ತಲ ಎರಡು ಭಾಗ ಇದೆ. ಒಂದು ವಿಧಾನಸೌಧ ಒಳಗಡೆ ವಿಧಾನಸಭಾ ಸೆಕ್ಯೂರಿಟಿ VSS DCP ಅಂತ ಇರ್ತದೆ. ಔಟ್ಸೈಡ್ ಸೆಕ್ಯೂರಿಟಿ DCP ಸೆಂಟ್ರಲ್ ಮತ್ತು ಜಾಯಿಂಟ್ ಕಮಿಷನರ್ ವೆಸ್ಟ್ ಉಸ್ತುವಾರಿ ಇರ್ತದೆ. ಇದರಲ್ಲಿ CR, KSRP, ನಮ್ಮ CCB ಪಿಕಪ್ ಸ್ಕ್ವಾಡ್ಸ್ ಮತ್ತು ಎಲ್ಲ ಸಿಬ್ಬಂದಿಗಳು ಇರುತ್ತೆ. ಸೊ ಯಾವುದೂ ಸಮಸ್ಯೆ ಇಲ್ಲ. ನಾವು ಸಾಕಷ್ಟು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಮತ್ತು ಸುಗಮವಾಗಿ ಎಲೆಕ್ಷನ್ ಆಗಲಿ ಅಂತ ನಾವು ಆ ನಿಟ್ಟಿನಲ್ಲಿ ಪ್ರಿಪರೇಷನ್ಸ್ ಮಾಡಿದ್ದೀವಿ. ಸರ್, 144 ಸೆಕ್ಷನ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ. ಫುಲ್ ಡೇ 7 ಗಂಟೆಯಿಂದ ಸಂಜೆ ಮಧ್ಯರಾತ್ರಿ 12 ಗಂಟೆ. ಸರ್, ವರ್ಕರ್ಸ್ ಅವರು ಗ್ಯಾದರ್ ಆದರೆ ಸುತ್ತಮುತ್ತ ಯಾವ ರೀತಿ? ನಾನು ನಿಮ್ಗೆ ಹೇಳಿದ್ದೀನಿ, ಅಲ್ಲಿ 4ಕ್ಕಿಂತ ಜಾಸ್ತಿ ಜನಕ್ಕೆ ಇರಲಿಕ್ಕೆ ಅವಕಾಶ ಇಲ್ಲ. ಸೊ ನಾವು ಅಲ್ಲಿ ಡಿಪೆಂಡ್ ಮಾಡ್ತೀವಿ.